ಅಪ್ಪ ಮಗ ಸೇರಿ ರಾಹುಲ್ ಅರ್ಚನಾಗೆ ಅವಮಾನ. ರಾಹುಲ್ನ ಮನೆಯಿಂದ ಆಚೆ ಹಾಕಿದ ಚಿರಾಗ್, ದೀಪಾಗೆ ಪೆಟ್ಟು ಕೊಟ್ಟ ಸೌಂದರ್ಯ ಬ್ರಹ್ಮಗಂಟು. ನಿನ್ನೆ ಎಪಿಸೋಡ್ನಲ್ಲಿ ಚಿರು ತನ್ನ ಅಕ್ಕ ಅರ್ಚನಾ ಮದುವೆ ಮಾಡೋದಕ್ಕೆ ತುದಿಗಾಲಲ್ಲಿ ಕಾಯ್ತಾ ಇದ್ದು, ಅರ್ಚನಾ ಇಷ್ಟಪಟ್ಟಿದ್ದ ಹುಡುಗನ ಜೊತೆನೆ ಮದುವೆ ಮಾಡೋಣ ಅಂತ ಕಾಯ್ತಾ ಇರ್ತಾರೆ. ಅಷ್ಟರಲ್ಲಿ ಅವ್ರ ಅಪ್ಪ ಬಂದು ರಾಹುಲ್ನ ಹೆದರಿಸಿ ಬೆದರಿಸಿ ಏಳಿಸಿ ಅವಮಾನ ಮಾಡಿ ತೊಲಗೋ ಮನೆಯಿಂದ ಆಚೆಗೆ ಅಂತೆಲ್ಲ ಬೈತಾರೆ. ಇದ್ರ ಹಿಂದಿನ ಕಾರಣ ಚಿರುಗೆ ಗೊತ್ತಾಗೋದಿಲ್ಲ. ಆಮೇಲೆ ಯಾಕೆ ಅಂತೆಲ್ಲ ವಿಮರ್ಶೆ ಮಾಡಿ ಕೇಳಿದಾಗ ಅವತ್ತು ಸ್ಕೂಲಿನ ಫಂಕ್ಷನಲ್ಲಿ ತನ್ನ ಅತ್ತಿಗೆ ಸೌಂದರ್ಯಂಗೆ ಅವನೇ ಅವಮಾನ ಮಾಡಿರ್ತಾನೆ ಅನ್ನೋ ಸತ್ಯ ಆಚೆ ಗೊತ್ತಾಗುತ್ತೆ. ಇದನ್ನ ಕೇಳಿಸ್ಕೊಂಡಿದ್ದ ಚಿರು ಅವ್ರ ಅಪ್ಪನ ಜೊತೆ ಕೆಂಡಾಮಂಡಲ ಆಗ್ತಾನೆ. ನಡೆಯೋ ಆಚೆಗೆ, ನಿನ್ನ ಜೊತೆ ನಾನು ಬದುಕಿರೋವರೆಗೂ ನನ್ನ ಅಕ್ಕ ಅರ್ಚನನ್ ಕೊಟ್ಟು ಮದುವೆ ಮಾಡಲ್ಲ ನಿನಗೆ ಅಂತೆಲ್ಲ ಬೈಯಕ್ಕೆ ಶುರು ಮಾಡ್ತಾನೆ. ದೀಪ ಎಷ್ಟೋ ತಡೆಯೋಕ್ಕೆ ನೋಡ್ತಾಳೆ. ಚಿರು ಅವರೇ, ನಿಮ್ಮ ಅಕ್ಕ ಚೆನ್ನಾಗಿರೋದು ಇಷ್ಟ ಇಲ್ವಾ ನಿಮಗೆ? ಖುಷಿಯಾಗಿರೋದು ಇಷ್ಟ ಇಲ್ವಾ? ಅಂದರೆ ಹೌದು, ನನಗೆ ಖಂಡಿತ ಇಷ್ಟ. ಆದರೆ ನಮ್ಮ ಅತ್ತಿಗೆಗೆ ಅವಮಾನ ಮಾಡಿದವನ ಜೊತೆ ನಾನು ಖಂಡಿತ ಮದುವೆ ಮಾಡಲ್ಲ, ಇದು ನಾನು ಬದುಕಿರೋವರೆಗೂ ಸಾಧ್ಯ ಇಲ್ಲ ಅಂತ ಕುತ್ತಿಗೆ ಹಿಡಿದು ಆಚೆ ಹಾಕೇ ಬಿಡ್ತಾನೆ. ಆಮೇಲೆ ದೀಪಂಗೆ ಬೈಯಕ್ಕೆ ಶುರು ಮಾಡ್ತಾನೆ. ಎಷ್ಟೇ ಧೈರ್ಯ ನಿಮಗೆ, ನಮ್ಮ ಅತ್ತಿಗೆಗೆ ಅವಮಾನ ಮಾಡಿದವ್ರ ಜೊತೆನೇ ಮದುವೆ ಮಾಡ್ತಿದ್ದೀರಲ್ಲ ಅಂತ ಬೈಯಕ್ಕೆ ಶುರು ಮಾಡಿ ಎಲ್ಲರೂ ಬೈದು ಅಲ್ಲಿಂದ ಹೊರಟ್ಬಿಡ್ತಾರೆ. ಈಗ ಅರ್ಚನಾ ರಾಹುಲ್ ಜೊತೆಗೆ ದೀಪ ಕೂಡ ಅವಮಾನ ಆಗಿದೆ, ದೀಪ ತವ್ರಿಗೂ ಕೂಡ ಅವಮಾನ ಆಗಿದೆ. ಈಗ ಸೌಂದರ್ಯ ನಗ್ನಗ್ತಾ ಬಂದು ದೀಪ ಹತ್ರ, ನನಗೆ ಗೊತ್ತಿತ್ತು ಅರ್ಚನಾ ಇಷ್ಟಪಡ್ತಿರೋದು ಬೇರೆ ಯಾರನ್ನೂ ಅಲ್ಲ, ರಾಹುಲ್ನೇ ಅಂತ. ಅದರಿಂದನೇ ನೋಡು ಹೇಗೆ ಏಟು ಕೊಟ್ಟಿದ್ದೀನಿ ನಿನಗೆ, ಈ ಏಟಿಂದ ಹೇಗೆ ಆಚೆ ಬರ್ತೀಯ, ನನ್ನನ್ನು ಎದುರಾಕೊತೀನಿ ಅಂತ ಹೋದವ್ರ ಕತೆ ಎಲ್ಲ ಇಷ್ಟೇನೆ ಅಂತೆಲ್ಲ ಆಡ್ಕೊಳ್ಳೋಕೆ ಶುರು ಮಾಡ್ತಿದ್ದಾಳೆ. ಹೀಗೆ ಸಾಕಷ್ಟು ಮಾತಿನ ಪೆಟ್ಟನ್ನು ದೀಪಾಗೆ ಸೌಂದರ್ಯ ಕೊಡ್ತಿದ್ದಾಳೆ. ದೀಪ ಇದನ್ನೆಲ್ಲ ಹೇಗೆ ಎದುರಿಸಿ ನಿಂತು ಮತ್ತೆ ಅರ್ಚನಾ ರಾಹುಲ್ ಮದುವೆ ಮಾಡ್ತಾಳೆ ಅನ್ನೋದೇ ಈಗ ದೊಡ್ಡ ಟಾಸ್ಕ್. ಇದಿಷ್ಟು ಜೀ ವಾಹಿನಿ ರಿಲೀಸ್ ಮಾಡಿರೋ ನಾಳಿನ ಪ್ರೋಮೋ. ಮತ್ತೆ ಏನಾಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಅಲ್ಲಿವರೆಗೂ ಬಾಯ್ ಬಾಯ್.